ನೋಡಿ ಎಲ್ಲಿ ಬರ್ತಿದ್ದೆ, ಸಂಕನೇ ಫುಲ್ ಹೋಗ್ಬಿಟ್ಟದೆ. ಹೆಂಗೆ ಹೋಗೋದು ಹೇಳಿ ಗೊತ್ತಾಗಲ್ಲ ಅಲ್ಲಿಗೆ. ಫ್ರೆಂಡ್ಸ್ ಇಟ್ಟು ಮಂದೆಲ್ಲ ಸಿಡ್ಲರ್ಗಿದ್ದು ಸುಮಾರು ಇಟ್ಟು ಮರ ಎಲ್ಲಿ ನಮ್ಮ ಮನೆ ತೋಟದಾಗೆ ಅದೊಂದು ಕಾಳಬೇಕು ಬಂದಿದೆ. ಯಾರ ಮನೆ ಇದೀನ ಚಂದದ ಬಣ್ಣ ಅದು ನೋಡೋದಕ್ಕೆ ಹೆದರಿಕೆ ಬಿಟ್ಟಿದೆ. ಬೀರ್ 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 ಬಾ ನಮ್ಮನೆ ಕರ್ಕೊಂಡೈತೆ. ನಮ್ಮಲ್ಲಿ 2 ಜನ ಅವ್ರೆ, ಅವ್ರು ಗುರ್ತ ಮಾಡ್ಕೊಡ್ತಾರೆ ಹಿಂಗೆ ಫ್ರೆಂಡ್ ಮಾಡ್ಕೊಳ್ಳೋಕ್ಕೆ. ಓಡೇ ಹೋಯ್ತು ಹಿಂಗೆ ಹೇಳಿದ್ದೆ. ಎಲ್ಲಿ ನಿಂತ್ಕೊಂಡು ನೋಡ್ತದೆ. ನಾನು ನೋಡೋದಕ್ಕೆ ಅದು ಒಂದು ಹುಲಿ ಸಿಂಹ ಚಿರತೆ ನೋಡ್ದಂಗೆ ಐತೆ. ಎಂಥದ್ದು ಅಂತ ಗೊತ್ತಿಲ್ಲ, ಜೀವ ಬಿಟ್ಕ ಓಡ್ತದೆ. ಬೀರ್ ಬೀರ್ ಅಯ್ಯೋ ದೇವ್ರೆ, ಈ ಬೆಕ್ಕು ನಾನು ನೋಡಿದ್ರೆ ಭಯನ. ಬೀರ್ ಬೀರ್ ನಿಂತ್ಕೊಂಡು ನೋಡ್ತದೆ. ಬೀರ್ ಬೀರ್ ಬಾ ಬೀರ್ ಬೀರ್. ಅದೇನು ಮಾತೇನು ಸದ್ಯಕ್ಕಂತೂ ನಮ್ಮನೆ ತೋಟದ ಕಡೆಗೆ ಬರೋದಿಲ್ವೇನ. ಇವತ್ತು ಸ್ವಲ್ಪ ಮಳೆ ವಾತಾವರಣ ಆಗಿದೆ. ಸಣ್ಣಕ್ಕೆ ಹನಿತಾ ಇದೆ. ಬೆಳಿಗ್ಗೆಯಿಂದ ಬಿಸಿಲಲ್ಲ ಇವತ್ತು. ಇದೇ ಥರ ಸಣ್ಣಕ್ಕೆ ಹನಿತಾ ಇದೆ. ಎಟ್ಟು ಚಾದರ ಅದಿ 4 ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಜೂನ್ 3. ಇವತ್ತು ಬೆಳಿಗ್ಗೆ ಜಾವಿಂದನೇ ನಮ್ಮೂರ ಕಡೆ ಎಲ್ಲ ಮಳೆ ಶುರುವಾಗಿದೆ. ಬೆಳಿಗ್ಗೆ ಒಂದು 3 ಗಂಟೆ ಜಾವಿಂದ ಮಳೆ ಹೋಯ್ತಾ ಇತ್ತು. ಸಣ್ಣಕ್ಕೆ ಜೋರಾಗೇನಿಲ್ಲ, ಹದ ಮಳೆ ಹೋಯ್ತಾ ಇತ್ತು. ಅಂತೂ ಈಗ ಸ್ವಲ್ಪ ಕಡಿಮೆ ಆಗಿದೆ, ಬಿಸಿಲೇನಿಲ್ಲ, ಮೋಡನೇ ಉಂಟು. ಹಾಗೆ ನಾನು ಸ್ವಲ್ಪ ಇದು ಕುತ್ಲಕಾಯಿನ ಸಣ್ಣ ಸಸಿ ಇತ್ತು, ನೆಡ್ಬಾ ಹೇಳಿ ಬಂದೆ ತೋಟಕ್ಕೆ. ತೋಟದಲ್ಲಿ ನೆಡ್ಬಾ ಹೇಳಿ ಹಾಗೆ ನಿನ್ನೆಯಿಂದಲೇ ನಾನು ಈಗ ಮಳೆಗಾಲಕ್ಕೆ ಮಾಡೋ ತರಕಾರಿಯನ್ನೆಲ್ಲ ಬೀಜ ಎಲ್ಲ ಆಗಿ ಹಾಕ್ತಾಯಿದ್ದೀನಿ. ಈಗಂತೂ ಒಳ್ಳೆಯದ, ಅಂದರೆ ಕಡಿಮೆ ಮಳೆ ಇರ್ತದೆ ನೋಡಿ, ಈ ತಂಪಿನ ವಾತಾವರಣದಲ್ಲಿ ಸಸಿ ಎಲ್ಲ ಚೆನ್ನಾಗಾಯ್ತದೆ. ಹಾಗಾಗಿ ನಿನ್ನೆ ಎಲ್ಲ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ. ಇವತ್ತು ಕೂಡ ಉಂಟು. ಹಾಗೆ ಇಷ್ಟೊತ್ತಂದ ಮಳೆ ಹೋಯ್ತಾ ಇತ್ತು, ಹಾಗೆ ಖಾಲಿ ಕೂತಿದ್ದು. ಈಗ ಸ್ವಲ್ಪ ಸಸಿ ನೆಟ್ಟು ಹೋಗುವ ಬಂದೆ. ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಲೆಟ್ಸ್ ಗೋ. ಅಂತಣ್ಣ ಹೊಂಟೇನ?
ನೋಡಿ, ಇವತ್ತು ಮಧ್ಯಾಹ್ನದ ನಂತರ ಚಲೋ ಬಿಸಿಲು ಬಂದಿತ್ತು. ನಮ್ಮ ಮದರ್ ಇಂಡಿಯಾದ ಕಲರ್ ಕಲರ್ ಸಾರಿಗಳು ನೋಡಿ ಹೊಳಿತದೆ. ಎಲ್ಲ ಬಿಸಿಲಿಗೆ ಹಾಕಿದ್ರು ಇವತ್ತು. ತೊಳೆದ ಎಂತಂದು ಗೊತ್ತಿಲ್ಲ, ಎಲ್ಲ ಕಲರ್ ಕಲರ್ ವಾಟ್ ಕಲರ್ ಆಗಿದೆ. ಮದರ್ ಇಂಡಿಯಾ ಸಾರೀಸ್ 1 2 3 4 5 6 7 ಸ್ಯಾರಿ ಉಂಟು. ಇದರಲ್ಲಿ ನಿಮ್ಮ ಫೇವ್ರೇಟ್ ಸಾರಿ ಯಾವುದು ಅಂತ ಕಮೆಂಟ್ ಮಾಡಿ. ಸೊ ನನ್ನ ಫೇವ್ರೇಟ್ ಸಾರಿ ಇದು, ಈ ಸಾರಿ. ಸೆಕೆಂಡ್ ಇದು ಬ್ಲೂ, ನೇವಿ ಬ್ಲೂ. ಇವತ್ತೊಂದು ಹೊಸ ವಸ್ತು ನಮ್ಮ ಮನೆಗೆ ಬಂತು. ಏನಂತಂದರೆ ಸಿಂಟೆಕ್ಸ್. ಇದು ದೊಡ್ಡದು 2000 ಲೀಟ್ರದ್ದು ಸಿಂಟೆಕ್ಸ್. ಇವಾಗಷ್ಟೇ ಬಂದು. ಯಪ್ಪ ದೇವ್ರಿ, ನನಗಿಂತನೂ ಹೈಟ್, ನನಗೆ ಕೈ ಮುಟ್ಟೋದಿಲ್ಲ, ಅಷ್ಟು ಹೈಟ್ ಇದೆ ಇದು. 2000 ಲೀಟರ್. ಕಂಪ್ನಿ ಯಾವುದು? HN ಬ್ಯಾಂಕ್. ಕೃಷ್ಣ. ಕೈ ಅಂತೂ ಮುಟ್ಟೋದಿಲ್ಲ. ನಮ್ಮ ಹತ್ರ ಅಂತೂ ಹಂದಾಡ್ಸೋಕೆ ಹೋಗೋದಿಲ್ಲ, ಅಷ್ಟು ದಪ್ಪ ಹೈಟ್ ವೆಯ್ಟ್ ಎಲ್ಲ ಇದು. ಇದು ನಮ್ಮನೆದು ಈಗಿರುವಂಥ ಸಿಂಟೆಕ್ಸು. ಇದ್ರ ಕತೆ ಎಂತ ಕತೆ ಗೊತ್ತದೆಯಾ? ನೋಡಿ, ಫುಲ್ ಲಡ್ ಹತ್ತೋದೆ ಬಿಸಿಲಲ್ಲಿ ಇಟ್ಟು ಯಾವ ಕ್ಷಣಕ್ಕೆ ಬ್ಲಾಸ್ಟ್ ಆಯ್ತು ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಮುಂಚಿತವಾಗಿ ತಂದಿದ್ರು. ಇದು ಒಂದು 15 ವರ್ಷ ಅಥವಾ 20 ವರ್ಷ ಆಯ್ತೇನೋ. ಅವಾಗ ಸ್ಟಾರ್ಟಿಂಗಲ್ಲಿ ಸಿಂಟೆಕ್ಸ್ ಪರಿಚಯದವಾಗಲೇ ತಂದಿದ್ದು ಅಂತ ಕಾಣ್ತದೆ. 1000 ಲೀಟ್ರ್ ತೆಗೆದಿದ್ದು. ಕಾವೇರಿ ಬ್ರ್ಯಾಂಡ್ ಅಂತಾಗಿತ್ತು, ನಂಗೆ ಸರಿ ನೆನಪಿದೆ ತಂದದ್ದು. ಈಗ ಹೊಸದು ತಂದಿಟ್ಟಿದ್ದಾರೆ, ಫಿಕ್ಸ್ ಮಾಡಬೇಕು. ನೋಡಿ, ಇದೊಂದು ಕೋಳಿ ಮರಿ ಕೂರ್ತಾ ಇದೆ. 4-5 ದಿನ ಆಯಿತು ಕೂರ್ತಾ ಇತ್ತು ಇದೇ ಥರನೇ. ಇವತ್ತಂತೂ ಫುಲ್ ಡಲ್ ಆಗಿಬಿಟ್ಟಿದೆ ಮತ್ತು ಫುಲ್ ಸೀರಿಯಸ್ ಇದೆ ಇವತ್ತು ದಿನ. ಇದಕ್ಕೆ ನಾವು ಮನೆ ಕಡೆ ಮದ್ದು ಅಂದರೆ ತೆಂಗಿನೆಣ್ಣೆಯನ್ನು ಕುಡಿಸೋದು. ಈ ಥರ ಕೋಳಿ ಏನಾದರೂ ಕೂರ್ತಾ ಇದ್ದರೆ ತೆಂಗಿನೆಣ್ಣೆಯನ್ನು ಕುಡಿಸಿದ್ರೆ ಒಂದೇ ದಿನದಲ್ಲಿ ಆರಾಮಾಗಿಬಿಡ್ತಿತ್ತು. ಆದರೆ ಈ ಕೋಳಿ ಸುಧಾರಿಸೋ ಥರ ಅಂತೂ ಪಕ್ಕ ಇಲ್ಲ. ಹಾಗಾಗಿ ಕೋಳಿ ಮರಿದು ಆಸೆ ಬಿಡೋದೆ. ಮುಂಚೆ ಮರಿಯಾಗಿತ್ತು ಇದು. ಈಗ ಇದು ಬದುಕೋದಿಲ್ಲ ಅಂತ ಕಾಣ್ತದೆ. ನೋಡಿ, ನಮ್ಮನೆ ಬಿಟ್ಟೋದು ಮತ್ತೆ ಬಂದಾನೆ ನಮ್ಮ ಮನೆಗೆ. ಕರೇನಾ ಬೈಲಿ ಬಾ ಬರ. ಮನೆ ಎಲ್ಲೊಂದು ಚೇಂಜ್ ಆಗಿದೆ. ಎಂತ ಗೊತ್ತಾ, ಇದು ಈ ಹೂವಾಗುವಂಥ ಬಳ್ಳಿ ಗಿಡ ಇತ್ತಲ್ಲ, ಇದು ಈ ಲೆವೆಲ್ಲಿಗಿತ್ತು. ಯಾರಿಗೆಲ್ಲ ನೆನಪಿದೆ ಅಂತ ಕಮೆಂಟ್ ಮಾಡಿ. ಈ ಲೆವೆಲಲ್ಲಿ ಬಳ್ಳಿ ಫುಲ್ ಹಬ್ಬಿಕೊಂಡು ಹೂವೆಲ್ಲ ಆಯ್ತಾಯಿತ್ತು. ಅದೊಂಥರ ತುಂಬ ಬಿಟ್ಟಿತ್ತಾ, ಏನಾದರೂ ಹಾವು ಬಂದ್ರೂ ಗೊತ್ತಾಗೋದಿಲ್ಲ ಹೇಳಿ ಸ್ವಲ್ಪ ಹೈಟ್ ಮಾಡಿದ್ದೀನಿ. ಇದೀಗ ಫುಲ್ಲೆಲ್ಲ ಹಬ್ಬಿ ಹೂವು ಆದಮೇಲೆ ಚೆಂದ ಕಾಣಿಸ್ಬೇಕು. ನಿನ್ನೆ ಮಾಡಿದ್ದೀನಿ ಕೆಲಸನ. ಈಗ ಹೀಗೆ ಕಾಣಿಸ್ತದೆ ನೋಡಿ ದೂರದಿಂದ. ಮುಂಚೆ ಕೆಳಗಡೆನೇ ಇತ್ತು, ಈಗ ಸ್ವಲ್ಪ ಹೈಟ್ ಮಾಡಿ ಆ ಥರ ಎಲ್ಲ ಮಾಡಿದ್ದೀನಿ. ಫ್ರೆಂಡ್ಸ್, ನಾನು ಕೆಲಸ ಎಲ್ಲ ಮುಗಿಸಿ ಹಾಗೆ ಇಟ್ಮಾದ ಮನೆಗೆ ಹೋಗೋಳು ಬಂದೆ. ನನಗೆಲ್ಲ ಅದಕ್ಕೆ ಬಂದೆ, ತಲೆಯೆಲ್ಲ ಹಳ ಬಿಡ್ತು. ಹೆಂಗೆ ಹೋಗಲಿ ಹೇಳಿ. ನೋಡಿ, ಎಲ್ಲಿ ಬರ್ತಿದ್ದೆ, ಸಂಕನೇ ಫುಲ್ ಹೋಗ್ಬಿಟ್ಟದೆ. ಹೆಂಗೆ ಹೋಗೋದು ಹೇಳಿ ಗೊತ್ತಾಗಲ್ಲ ಈಗ. ಇದ್ರ ಮೇಲೆ ಹೋದ್ರೆ ಬಿದ್ದೋಗ್ಬಿಡೋಣ ಹೇಳಿ. ಇಟ್ಮಾವ, ಓ ಇಟ್ಮಾವ. ಇಟ್ಮಾವ ಅಲ್ಲ ಅವರೇ ಕರೆದು ಕೇಳಿದ್ರು. ಇಟ್ಮಾವ, ಓ ಸಂಕ ಎಂತ ಆಗದಿಯಾ? ಸಂಕ ಎಂತ ಆಗದೆ? ಹೆಂಗೆ ಇದ್ರ ಮನೆ ಹೊತ್ತಕ್ಕಾಗೋದಿವ? ಈಗ
ಸಂಕ ಎಂಥದ್ದು ಇಲ್ಲ, ಫುಲ್ ಹೋಗ್ಬಿಟ್ಟದೆ. ಹೊಳೆ ದಾಟಿ ಬರ್ಬೇಕ, ಸಂಕ ಮುರಿದೋಗ್ಬಿಟ್ಟದೆ, ಹೋಗೋದಿಕ್ಕಾಗೋದಿಲ್ಲ. ಹೊಳೆ ದಾಟ್ ಬಾ ಅಂತ ಹೇಳಿದ್ರು ಇಟ್ಟು ಮಾವ. ಹಂಗೆ ಹೊಳೆ ದಾಟ್ ಹೋಗುವನೆ. ಮುಂಚೆ ಇದೇ ದಾರಿಯಾಗಿತ್ತು. ಏನು ಜಾರ್ತದೆ, ಹುಲ್ಲಿಂದ ಇಲ್ಲಿ ಬಂದೈತೆ. ಅದೇಯ್ಯ ಸಾಪ್ ಹೋಗದೆ. ಹಾ ಹೋಗು ಮತ್ತೆ ಬಂದ್ರೆ ಮತ್ತೇನಿಲ್ಲ, ಕೆಳಕ್ ಕೊಳಿಸ್ಬಿಡುದಯ್ಯ. ಈಗ ದೊಡ್ಡ ನೀರ್ ಬಂದಂಗೆ ನಿಮ್ಮ ಮನೆಗೆ ದಾಟ್ ಬರೋಕ್ ಆಗುದಿಲ್ಲ. ಹೌದು, ಚಲೋ ಆಗಿತ್ತು ನೋಡಿ ಫ್ರೆಂಡ್ಸ್. ಹಿಟ್ಮಂದ್ ಮನೆಗೆ ಬಂದೆ. ಹಿಟ್ಮಂದ್ ಮನೆಯಲ್ಲಿ ಎಂತೆಲ್ಲ ಕೆಲಸ ಇದೆ ಗೊತ್ತಾ? ಇದು ನೋಡಿ, ಈ ಥರ ಶೀಟ್ ಮಾಡಿದರೆ, ಟೈಲ್ಸ್ ಎಲ್ಲ ಹಾಕೋಗಿದೆ, ಸಖತ್ತಾಗಿದೆ ಹಿಟ್ಮಂದ್ ಮನೆ. ಹಾಗೆ ಬನ್ನಿ, ಹಿಟ್ಮಂದ್ ಮನೆಯಲ್ಲಿ ಈಗ ಮೊನ್ನೆ ಒಂದು ಜೋರಾಗಿ ಗುಡುಗು ಮಿಂಚು ಬಂದಿತ್ತಲ್ಲ, ಅಲ್ಲಿ ಸಿಡ್ಲೆ ಬಿದ್ದಿದೆ. ಹಾಗಾಗಿ ನಾನು ಬಂದಿದ್ದು ನೋಡ್ಕೊಂಡು ಹೋಗೋದಕ್ಕೆ. ಬನ್ನಿ ನೋಡುವ, ಸಿಡ್ಲೆ ಬಿದ್ದಿದೆ. ಹಿಟ್ಮಂದ್ ಕರ್ಕೊಂಡೋಗಿ ತೋರಿಸ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ಹಿಟ್ಮಂದ್ ಮನೆಯಲ್ಲೇ ಸಿಡ್ಲರ್ಗಿದ್ದು. ಸುಮಾರು 8 ಮರ ಹೋಗಿರೋದು. ಓ, ತೆಂಗಿನ ಮರಕ್ಕೊಂದು ಎಂತದ ಅಲ್ಲಿಲ್ಲಲ್ಲ, ಅಡಕೆ ಮರನೇ. ಅದೇಯ ಚಿಂಡಿನೆಲ್ಲ ಕೊಳಚ್ ಹೋಗೋದೆ. ಅದೇಯ ಅದೇಯ ಒಂದದಿಂದ ಹಂಗ್ ಬಾಡೋಗೋದಲ್ಲ. ಅದೇಯ ಒಂದು 20 ಮರ ಹೋದ. ಹಾ ಹೋಗಿರೋ ಸಾಕು. ಮನುಷ್ಯರ ಮತ್ತೇನಿಲ್ಲ. ಹಾ, ಒಂದೇ ಸೆಕೆಂಡಾಗ ಚೊಕ್ಕು. ಹಿಟ್ಮಂದ್ ಮನೆ ನೋಡಿ ಹಿಂಗಾಗದು. ನೋಡಿ ಎಷ್ಟು ಮನೆ ಹತ್ರನೇ ಸಿಡ್ಲರ್ಗಿದ್ದು ಹೇಳಿ. ಸುಮಾರು ಒಂದು 25 ಮರ ಹಿಂಗೆ ಚೊಕ್ಕಾಗ್ಬಿಟ್ಟದೆ, ಸತ್ತೋಯ್ತದೆ, ಮತ್ತು ಬದುಕೋದಿಲ್ಲ. ಫುಲ್ ಎಂಥದ್ದು ಇಲ್ಲ. ತೆಂಗಿನ ಮರ ಅಲ್ಲ, ಸಾರಿ, ಅಡಿಕೆ ಮರ ನೋಡಿ. ಅಪ್ಪ, ಯಾವ ರೇಂಜಿಗೆ ಸಿಡ್ಲರ್ಗಿರ್ಬೇಡ ಹೇಳಿ. ಸಿಡ್ಲು ಬಿದ್ದಿದ್ದು ಹಿಟ್ಮಂದ್ ಮನೆಯಲ್ಲಿ ನೋಡಿ. ಈಗ ಒಂದು 4-5 ದಿನದ ಹಿಂದೆ ಸಿಡ್ಲು ಬಿದ್ದು ಎಷ್ಟೆಲ್ಲ ಅನಾಹುತ ಆಗದೆ ಹೇಳಿ. ಸುಮಾರು ಒಂದು 25 ಆಗುವಷ್ಟು ಅಡಿಕೆ ಮರ ಎಲ್ಲ ಹೋಗದೆ, ಅದಂತೂ ಬದುಕೋದೇ ಇಲ್ಲ. ಆಮೇಲೆ ಮೆಣಸಿನ ಬಳ್ಳಿ ಹೀಗೆ ಸುಮಾರೆಲ್ಲ ಸತ್ತೋಗದೆ. ಕಡೆಗೆ ಮರದ ಹತ್ರ ಎಲ್ಲ ಹೋಗಿ ನೋಡಿದ್ರೆ ಈ ಥರ ಎಲ್ಲ ಆಗದೆ ನೋಡಿ. ಎಳೆ ಇರೋದೆಲ್ಲ ಅಡಿಕೆ ಎಲ್ಲನೂ ಉದುರೋಗದೆ. ನೋಡಿದಂತೂ ರಾಶಿ ಬೇಜಾರ ಐತೆ ಮನೆಗೆ. ಮತ್ತು ಮನುಷ್ಯರಿಗೆ ಏನು ಅಪಾಯ ಆಗದೆ ಇರೋದೇ ದೊಡ್ಡ ಪುಣ್ಯ. ಹಾಗೆ ಅಜ್ಜಪ್ಪನ ತಮ್ಮ ಮತ್ತು ತಮ್ಮನ ಹೆಂಡತಿ ಬಂದಿದ್ದರು ಬೆಳಿಗ್ಗೆನೆ ನಮ್ಮ ಮನೆಗೆ. ಅವ್ರು ನನ್ನ ಅಜ್ಜಪ್ಪನ ನೋಡೋಕೆ ಹೇಳಿ ಅವ್ರ ಮನೆಗೆ ಕರ್ಕೊಂಡು ಹೋಗಿರು. ನಾನು ಮತ್ತು ಅಮ್ಮ. ನಾನು ಲೇಟಾಗಿ ಹೋಗಿದ್ದೆ, ಅಮ್ಮ ಮುಂಚೆ ಕರ್ಕೊಂಡು ಹೋಗಿರು. ಹಾಗೆ ನಾನು ಸುಮಾರು ಒಂದು 10-11 ಗಂಟೆ ಅಷ್ಟೊತ್ತಿಗೆ ಹೋಗಿದ್ದೆ ಅಲ್ಲಿ. ಹಾಗೆ ಅವರೆಲ್ಲ ಬಂದಿರು ಹೇಳಿ ಕೋಳಿ ಸಾರೆಲ್ಲ ಮಾಡಿರು. ಹಾಗೆ ನಾನಲ್ಲೇ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಕಾಯ್ತು. ಅಲ್ಲೇ ಇದ್ದೆ. ಹಾಗೆ ಹೋಗ್ಬೇಕು ಎದ್ದರೆ ಎಲ್ಲರೂ ಒತ್ತಾಯ ಮಾಡಿದ್ರು, ಊಟ ಮಾಡ್ಕೊಂಡು ಹೋಗ್ಲಿಕ್ಕೆ ಹೇಳಿ. ಅದಕ್ಕಾಗಿ ಎಲ್ಲ ಇದ್ದು ಮಜಾ ಮಾಡಾಯಿತು ಎಲ್ಲರೂ ಸೇರ್ಕೊಂಡು. ಮತ್ತೆಂಥದ್ದು ಕೆಲಸ ಕೂಡ ಇಲ್ಲಾಗಿತ್ತು. ನನ್ನೊಟ್ಟಿಗೆ ರಾಕಿ ಎಲ್ಲರೂ ಹಿಟ್ಮಂದ್ ಮನೆಯಲ್ಲೇ ಇವತ್ತಿನ ದಿನ. ಖುಷಿ ಆಯಿತು, ಎಲ್ಲರೂ ಸೇರಿ ಮಜಾ ಮಾಡ್ಕೊಂಡು ಹೀಗೆ ಎಲ್ಲ ಮಾತಾಡಿ ಹರಟೆ ಹೊಡೆದದ್ದು. ಹಾಗೆ ಹಿಟ್ಮಂದ್ ಮನೆಯಲ್ಲಿ ಕೂತ್ಕೊಂಡಿದ್ರು. ಇಲ್ಲ ಎಂಥದ್ದು ಅಡಿಕೆ ಮರದಲ್ಲಿ ಕೆಂಪು ಹೂವು ಥರ ಕಾಣಿಸ್ತು. ಎಂಥದ್ದು ಹೇಳಿ ಹೋಗಿ ನೋಡೋಕೆ ಹೋದ್ರೆ ಇದೊಂದು ಹೊಸ ರೀತಿಯಾದಂಥ ಅಡಿಕೆ ಹಿಟ್ಮಂದ್ ಮನೆಯಲ್ಲಿ ಆಗದೆ ನೋಡಿ. ಇದಕ್ಕೆ ಸಿಂಗಾಪುರ್ ಅಡಿಕೆನೇನು ಅಂತ ಹೇಳ್ತಾರೆ ಅಂತ ನನಗೂ ಸರಿ ಗೊತ್ತಿಲ್ಲ, ಇದ್ರೆ ಸರಿಯಾಗಿ ಎಂಥ ಹೆಸರಿಂದ ಹೇಳ್ತಾರೆ ಹೇಳಿ. ನೋಡ್ದಿಕ್ಕಂತೂ ಭಾರಿ ಚಂದ. ಅಡಿಕೆ ಕೂಡ ಗಟ್ಟಿಯಾಗಿ ಕೊಳುವ ಅಡಿಕೆ ರೀತಿ ಇರ್ತಿದ್ರು ಒಳಗಡೆಗೆ. ನಾನು ಹತ್ತಿರ ಹೋಗಿ ಅದ್ರದ್ದು ವಿಡಿಯೋ ಎಲ್ಲ ಮಾಡ್ಕೊಂಡೆ. ಮತ್ತು
ತುಂಬ ಗಟ್ಟಿ ಅಲಗಿಸಿದ್ರು ಬೀಳುವುದಿಲ್ಲ. ಒಂದು ಕೊಕ್ಕೆ ಆ ಥರ ಏನಾದ್ರು ಕೊಯ್ದರೆ ಬೀಳುವುದು. ನಾನು ಹಾಗೆ ಕೈಯಿಂದ ಅಲಗಿಸ್ದೆ, ಒಂದು 2-3 ಅಡಿಕೆ ಸಿಕ್ತು. ಅದನ್ನು ಹೆಕ್ಕೊಂಡು ಬಂದು ತೋರಿಸಿದೆ ನಿಮಗೆ. ನೋಡಿ ನಿಮ್ಮ ಮನೆಯಲ್ಲೆಲ್ಲ ಇದ್ದರೆ ತಿಳಿಸಿ ಆಯಿತಾ. ಈ ಅಡಿಕೆಗೆಲ್ಲ ಮಾರಾಟ ಮಾಡ್ತರು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಟ್ಟು ಮಂದಲ್ಲೇ ಯಾರೋ ಕೊಟ್ಟಿದ್ರಂತೆ ಅಡಿಕೆನ, ಹಾಗೆ ಇಟ್ಟು ಮಾವು ಸಸಿ ಮಾಡಿ ಈಗ ಇವ್ರ ಮನೆಯಲ್ಲೂ ಕೂಡ ಕೊನೆ ಹಾಕಿದೆ. ನೋಡೋದಕ್ಕಂತೂ ಭಾರಿ ಚಂದ, ಬಾಗಿಲು ಮುಂದೆ ಇದ್ದರೆ. ಹಾಗೆ ಇದೊಂದು ಬೇರೆ ರೀತಿಯಾದಂಥ ಹಣ್ಣು ಕೂಡ ಇತ್ತಪ್ಪ ಅಲ್ಲಿ. ಹಾಗೆ ನೋಡಿದೆ ನಾನು, ಇದಕ್ಕೆ ಎಂಥ ಹಣ್ಣು ಹೇಳ್ತಾರೆ ಅಂತ ಗೊತ್ತಿಲ್ಲ. ಮತ್ತು ನೋಡೋದಕ್ಕಂತೂ ಭಾರಿ ಚಂದ ಕಲರ್ಫುಲ್ಲಾಗಿದೆ. ಇದ್ರ ತಿಂತರಿ ಹೇಳೋ ಗೊತ್ತಿಲ್ಲ ನನಗೆ. ಹಾಗೆ ಸುಮಾರಷ್ಟೆಲ್ಲ ಹಾಕೊಂಡಿತ್ತು, ಅದನ್ನೆಲ್ಲ ಕೊಯ್ದೆ ನೋಡಿ ನಿಮಗೆ ತೋರಿಸುವ ಹೇಳಿ. ಈ ಥರ ಹಣ್ಣು ಅದು ಬಳ್ಳಿಗಾಗೋದು, ತಿಂತಾರೆ ಅಂತಂದು ಗೊತ್ತಿಲ್ಲ ನನಗೆ. ಹಾಗೆ ರಾಶಿನೇ ಆಗದೆ ಇಟ್ಟು ಮಂದಲ್ಲಿ ಈ ಥರದ ಹಣ್ಣು. ನಿಮಗೆ ಗೊತ್ತಿದ್ರೆ ನಂಗೆ ಕಾಮೆಂಟ್ ಮಾಡಿ ಹೇಳಿ ಆಯಿತಾ. ಹಾಗೆ ಬಂದಿರೋ ನೆಂಟ್ರಿಗೆಲ್ಲ ತೋರಿಸ್ದೆ, ನೋಡಿ ಈ ಥರ ಅಡಿಕೆ ಆಗದೆ, ಇದು ಹಿಂಗಾಗದೆ ಹೇಳಲ್ಲ. ಹಾಗೆ ಅವರು ಕೂಡ ಬೀಜ ಮಾಡ್ತೇನೆ ನಾನು ತಗೊಂಡೋಗಿ ಹೇಳಿ ಅಡಿಕೆ ಎಲ್ಲ ತಗೊಂಡೋದ್ರು ಅವ್ರ ಮನೆಗೂ. ನೋಡಿ ಈ ಥರ ಇರ್ತದೆ, ಅದು ಹತ್ತಿರದಿಂದ ಸಣ್ಣ ಸಣ್ಣಕ್ಕೆ ಇರ್ತದೆ ನೋಡಿ. ಇದ್ರ ಕೆಲಸ ಮಾಡೋದಕ್ಕೆಲ್ಲ ಭಾರಿ ಕಷ್ಟ, ಸಣ್ಣ ಸಣ್ಣ ಇರ್ತದೆ ನೋಡಿ. ಅಡಿಕೆ ಸುಲಿಯೋದೆಲ್ಲ ಭಾರಿ ಕಷ್ಟ ಅಂತ ಅನ್ನಿಸ್ತದೆ ನೋಡಿ. ಎಷ್ಟು ಸಣ್ಣ ಇರೋದು ಕೈಗೂ ಸಿಕ್ಕುವುದಿಲ್ಲ, ಬಿದ್ದೋದ್ರಂತೂ ಕಾಣಿಸ್ತದೆ ಎಲ್ಲ ಕಣ್ಣಿಗೂ. ಆ ಥರ ಇದೆ ಇದು. ಹಾಗೆ ಮಾರಾಟ ಎಲ್ಲ ಮಾಡ್ಬೋದು ಅಂತ ಅನ್ಕೊಂಡಿದ್ದೇನೆ. ಇಟ್ಟು ಮಂಗಲದಲ್ಲಿ ಏನು ಆ ಥರ ಮಾರಾಟ ಎಲ್ಲ ಮಾಡೋದಿಲ್ಲ ಇದನ್ನು. ಹಾಗೆ ಚಂದಕ್ಕೆ ಬೆಳೆಸಿರೋ ರೀತಿ ಆಗದೆ ಅಷ್ಟೇ. ಹಾಕ್ತಾರೆ ಅಕ್ಕಿ ಮತ್ತು ಬ್ಲ್ಯಾಕಿ ನೋಡಿ ಸಂಕದ ಮೇಲೆ ಹೋಯ್ತವ್ರೆ. ಲೋಗ ಅರ್ಧಕ್ಕೆ ಸ್ಟ್ರಕ್ ಆಗಿಬಿಟ್ಟಾರೆ. ರಾಕಿಗಂತೂ ಫುಲ್ ಭಯ ಆಗ್ಬಿಟ್ಟಿದೆ. ಇಬ್ಬರು ಪಾಸ್ ಆದರು. ಓಕೆ ಫ್ರೆಂಡ್ಸ್, ನಾನು ಕೂಡ ಇಟ್ಮನ್ ಮನೆಯಿಂದ ಬಂದೆ. ಹಾಗೆ ನಮ್ಮ ಮನೇಲಿ ಈಗ ಎಂಥ ಕೆಲಸ ನಡೀತದೆ ಗೊತ್ತದೆಯಾ, ತೋರಿಸ್ತೆ ಬನ್ನಿ ನಿಮಗೆ. ನೋಡಿ ಇಟ್ಮಾವ, ದಾದ ಮತ್ತು ಅಣ್ಣ 3 ಜನ ಸೇರ್ಕೊಂಡು ನಮ್ಮದು ಹೊಸ ಟ್ಯಾಂಕ್ ಬಂದಿತ್ತಲ್ಲ, ಅದರದ್ದು ಫಿಟ್ಟಿಂಗ್ ಕೆಲಸ ಮಾಡ್ತಾಯಿದ್ದಾರೆ. ಇಟ್ಮಾವನ ಗೈಡ್ಲೈನ್ಸ್, ಹಾಗೆ ದಾದ ಮತ್ತು ಅಣ್ಣ ಹೆಲ್ಪರ್. ಇಟ್ಮಾವನಿಗೆ ಗೊತ್ತಿದೆ ಅದು ಪೈಪ್ ಲೈನಲ್ಲಿ ಹೆಂಗೆ ಮಾಡೋದು ಹೇಳಿ. ಇಟ್ಮಾವ ಹೇಳ್ಕೊಟ್ಟಂಗೆ ದಾದ ಮತ್ತು ಅಣ್ಣ ಸೇರ್ಕೊಂಡು ಕೆಲಸ ಮುಗಿಸ್ತಾ ಇದ್ದಾರೆ. ಹಾಗೆ ಅಮ್ಮನ ನೋಡಿ ಅಡಿಕೆ ಸಿಪ್ಪೆ ಎಲ್ಲ ತಗೊಂಡೋಯ್ತೆ ಅವರೇ. ಅಡಿಕೆ ಸಿಪ್ಪೆ ಹಾಕಿ ಅದ್ರ ಮೇಲೆ ಟ್ಯಾಂಕನ್ನು ಕುಳಿಸೋದಂತೆ. ಎಲ್ಲ ಇಟ್ಮಾವನ ಐಡಿಯಾ. ಆಡೋ ಆಡೋದು ಎಂತ ಬಿಟ್ಟಿದೆ ಅಲ್ಲಿ ಬೀಜ ಹಾಕಿಟ್ಟು. ಈಗ ಟ್ಯಾಂಕ್ನ ಸ್ವಲ್ಪ ಹೈಟಲ್ಲಿಟ್ಟು ಏನೇನೋ ಮಾಡ್ತಾರೆ. ಈ ಟ್ಯಾಂಕ್ನು ಈ ಹಳೆ ಟ್ಯಾಂಕ್ನು ಯೂಸ್ ಮಾಡ್ಕೊತಾರೆ, ಮತ್ತು ಹೊಸ ಟ್ಯಾಂಕ್ನು ಯೂಸ್ ಮಾಡ್ತಾರೆ. ಏನೇನೋ ಐಡಿಯಾ ಮಾಡ್ತಾರೆ, ನೋಡುವ. ಈಗ ಅಡಿಕೆ ಸಿಪ್ಪೆ ಹಾಕ್ತಿರ್ಬೇಕು ಅಲ್ಲೆಲ್ಲ ಲೆವೆಲ್ ಮಾಡ್ಕೊಂಡು ಈ ಜಾಗನ. ಈಗ ಅಡಿಕೆ ಸಿಪ್ಪೆ ಹಾಸ್ತೆ ಅವ್ರೆ ಅದರ ಅಡಿಯಲ್ಲಿ ಟ್ಯಾಂಕ್ ಇಡೋಕ್ಕೆ. ಅಡಿಕೆ ಸಿಪ್ಪೆಲ್ಲ ಹಾಸಿದ್ರು.
ಅದು ಟ್ಯಾಂಕ್ ಹಿಡ್ಕೊಂಡು ಹೋಗೋದಿಲ್ಲ, ಹಂಗಾದ್ರೆ ಸುತ್ತಲೂ ಒಂದು ಹಗ್ಗ ಕಟ್ಟಾರೆ, ಹಗ್ಗ ಹಿಡ್ಕೊಂಡು ಎತ್ಕೊಂಡು ಹೋದೊಂದು ಹೊಸ ಟ್ಯಾಂಕ್ ಕೊಳ್ಸಾಯ್ತು. ಫ್ಲಾಕ್ಸ್ ಹೊಡೆಯರು ಎಲ್ಲರೂ. ಹೆಂಗೈತಿ ಇದು ಕೆಳಗೆ ಆದ್ಮೇಲೆ ಒಟ್ಟು ಜಾಗ ಮಾಡ್ಯಾರೆ ನಮ್ಮಲ್ಲಿ 7 ಟ್ಯಾಂಕ್ ಇಟ್ಬಿಟ್ಟು. ಗಾಳಿ ಎಲ್ಲ